ಹಾನಗಲ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿಎಂ ಉದಾಸಿ ಕೊನೆ ಉಸಿರೆಳೆದಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಸಿಎಂ ಉದಾಸಿ ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದ ಶಾಸಕರು, ಬಿಜೆಪಿ ಶಾಸಕರು. ಇವರು ಸುಮಾರು 85 ವರ್ಷ ಪ್ರಾಯ ಆಗಿತ್ತು ಇವರಿಗೆ. ಬಹಳ ದಿನಗಳಿಂದ ಸ್ವಲ್ಪ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಈಗ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಯ ಕಂಡು ಬಂದಿದ್ದಂತ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಸಿಎಂ ಉದಾಸಿ. ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಅವರು ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ಓರ್ವ ಮುತ್ಸದ್ದಿ ರಾಜಕಾರಣಿ ಕೂಡ ಹೌದು. ಸುಮಾರು 6 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಂಥವರು. ಮಧ್ಯಾಹ್ನ 2:40 ಸುಮಾರಿಗೆ ಅವರು ಮೃತಪಟ್ಟರು ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಾಳೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅವರ ಪುತ್ರ ಶಿವಕುಮಾರ್ ಉದಾಸಿ ಸದ್ಯ ಸಂಸದರು ಕೂಡ ಹೌದು. TV9ಗೆ ಈ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂತ್ಯಕ್ರಿಯೆಗೆಲ್ಲ ಸಂಬಂಧಪಟ್ಟ ಹಾಗೆ ದೀರ್ಘಕಾಲದ ಅನಾರೋಗ್ಯದಿಂದನೇ ಬಳಲ್ತಾ ಇದ್ರು. 2:54 ಅವರು ಮೃತಪಟ್ಟಿರುವಂಥದ್ದು. ಸಿಎಂ ಉದಾಸಿ ನಾನು ಮೊದಲೇ ಹೇಳಿದಾಗೆ ಒಟ್ಟು 6 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಂಥವ್ರು. ಹಿಂದೆ ಜನತಾ ಪರಿವಾರದಲ್ಲಿ, ಅದಕ್ಕಿಂತ ಮುನ್ನ ಪಕ್ಷೇತರರಾಗಿ ಅವರು ಆಯ್ಕೆಯಾಗಿರ್ತಾರೆ. ಅದಾದ ನಂತರದಲ್ಲಿ 2000ನೇ ಇಸ್ವಿಯಿಂದ ಈಚೆಗೆ ಬಿಜೆಪಿಗೆ ಅವರು ಬಂದು ಬಿಜೆಪಿಯಿಂದ ಸ್ಪರ್ಧಿಸಿಯೂ ಕೂಡ ಗೆದ್ದು, ಅದಾದ ನಂತರದಲ್ಲಿ 2 ಬಾರಿ ಸಚಿವರು ಕೂಡ ಆಗ್ತಾರೆ. ಆ ನಂತರದಲ್ಲಿ ಹೀಗೆ ರಾಜಕೀಯವಾಗಿ ಬಹಳ ಅಪಾರವಾದಂಥ ಅನುಭವ ಇತ್ತು. ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು. ಅದಾದ ನಂತರದಲ್ಲಿ ಜವಳಿ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿರ್ತಾರೆ. ಬಿಜೆಪಿಯ ಓರ್ವ ಹಿರಿಯ ನಾಯಕ ಕೂಡ ಹೌದು. ಈ ಹಾವೇರಿ ಸುತ್ತಮುತ್ತಲ ಭಾಗದಲ್ಲಿ, ಹಾನಗಲ್ ಸೇರಿದ ಹಾಗೆ ಬೇರೆ ಬೇರೆ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಹೊಂದಿದ್ದಂಥವ್ರು. ಹೀಗಾಗಿನೇ ತಂದೆ ಹೆಸರು, ಅವ್ರು ಮಾಡಿದಂಥ ಕೆಲಸ ಕಾರ್ಯ, ಪುತ್ರನೂ ಕೂಡ ಆ ನಂತರದಲ್ಲಿ ಸಂಸದರಾಗಿ ಆಯ್ಕೆಯಾಗೋದಕ್ಕೆ ಕಾರಣ ಆಯಿತು ಸತತವಾಗಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿ ಅವರೇನು ಪೊಲಿಟಿಕ್ಸ್ನಲ್ಲಿ ಇರಲಿಲ್ಲ. ಅದನ್ನು ಕೂಡ ನಾವು ನೋಡಬಹುದಾಗಿತ್ತು. ಕಾರಣ ಅಂತಂದರೆ ಅನಾರೋಗ್ಯ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಸುಮಾರು 85 ವರ್ಷ ವಯಸ್ಸಾಗಿತ್ತು. ಕಿರಣ್ ಹನಿಯಡ್ಕರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಕಿರಣ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಕಿರಣ್ ಸಿಎಂ ಉದಾಸಿ ಅವರು ಮೃತಪಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಮಾಲ್ತೇಶ್, ಬಹಳ ಸಮಯದಿಂದ ಅನಾರೋಗ್ಯಕ್ಕೆ ತುತ್ತಾದಂತ ಕಾರಣಕ್ಕಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಸಕ ಸಿಎಂ ಉದಾಸಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅವರ ಬಹು ಅಂಗಾಂಗ ವೈಫಲ್ಯ ಇದ್ದಂತಹ ಕಾರಣಕ್ಕಾಗಿ ಅವ್ರನ್ನ ಆಸ್ಪತ್ರೆಯಲ್ಲಿ ದೀರ್ಘಕಾಲದಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು. ಹೀಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಸಿಎಂ ಉದಾಸಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಹಾನಗಲ್ನಲ್ಲಿ, ಅಂದ್ರೆ ಅವರ ಹುಟ್ಟೂರಾದಂತಹ ಹಾನಗಲ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂತಹ ಮಾತನ್ನ ಈಗಾಗಲೇ ಅವರ ಪುತ್ರ ಹಾಗೂ ಸಂಸದ ಸಿಎಂ ಉದಾಸಿ ಸ್ಪಷ್ಟಪಡಿಸಿದ್ದಾರೆ. ಸುಮಾರು 2 ಬಾರಿ ಸಚಿವರಾಗಿಯೂ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ಈ ಹಿಂದೆ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಮೊದಲ ಬಾರಿಗೆ ಅವರು ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ನಂತರ 2008ರಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದಾಗ ಆಗ್ಲೂ ಕೂಡ ಲೋಕೋಪಯೋಗಿ ಸಚಿವರಾಗಿ ಅವರು ಕಾರ್ಯನಿರ್ವಹಣೆ ಮಾಡಿದ್ರು. ತೀರಾ ಇತ್ತೀಚಿನವರೆಗೂ ಕೂಡ ಕಳೆದ ಸುಮಾರು 6 ತಿಂಗಳ ಹಿಂದಿನವರೆಗೂ ಕೂಡ ಬಿಜೆಪಿ ರಾಜ್ಯ ಕೋರ್ ಕಮಿಟಿಯ ಸದಸ್ಯರಾಗಿಯೂ ಕೂಡ ದೀರ್ಘಕಾಲದವರೆಗೆ ಅವರು ಕೆಲಸವನ್ನು ಕೂಡ ನಿರ್ವಹಣೆ ಮಾಡಿದ್ರು. ಬಿಜೆಪಿಯ ಹಿರಿಯ ಶಾಸಕರಲ್ಲಿ ಒಬ್ಬರಾಗಿದ್ದಂತಹ ಸಿಎಂ ಉದಾಸಿ ಸುಮಾರು ಸಮಯದ ಹಿಂದಿನ ಹಲವು ತಿಂಗಳುಗಳ ಹಿಂದೆ ಅವ್ರನ್ನ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆ ದಾಖಲಿಸಲಾಗಿತ್ತು. ಇವತ್ತು ಮಧ್ಯಾಹ್ನದ ವೇಳೆಗೆ ಮೃತಪಟ್ಟಿದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಹಾನಗಲ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕಿರಣ್, ತೀರಾ ಇತ್ತೀಚೆಗೇನು ಅವರು ಬಹಳ ಪೊಲಿಟಿಕ್ಸ್ ನಲ್ಲೂ ಆಕ್ಟಿವ್ ಇರಲಿಲ್ಲ ಅಲ್ವಾ? ನಾವು ಕೇಳ್ಪಡ್ತಾ ಇದ್ವಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನುವಂಥದ್ದನ್ನ. ಆ ಕಾರಣಕ್ಕಾಗಿನೇ ಬಹುಶಃ ಅಷ್ಟೊಂದು ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾನೂ ಇರಲಿಲ್ಲ ಬಹುಶಃ. ಹೌದು ಮಾಲ್ತೇಶ್, ಇತ್ತು ಬಹುತೇಕ ಸುಮಾರು 1 ವರ್ಷದಿಂದ ಈಚೆಗೆ ತೀವ್ರವಾದಂತಹ ಅನಾರೋಗ್ಯ ಅವರನ್ನ ಬಾಧಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಬಿಜೆಪಿಯ ಒಂದಷ್ಟು ಚಟುವಟಿಕೆಗಳಿಂದ, ಪಕ್ಷದ ಚಟುವಟಿಕೆಗಳಿಂದ ಮತ್ತು ಶಾಸಕ ಸ್ಥಾನದ ಚಟುವಟಿಕೆಗಳಿಂದ ಕೂಡ ಅವರು ಒಂದಷ್ಟು ದೂರವೇ ಉಳಿದಿದ್ರು. ಯಾಕಂದ್ರೆ ಅವರಿಗೆ ಕ್ಷೇತ್ರದಲ್ಲಿ ಹೋಗಿ ಶಾಸಕ ಸ್ಥಾನ ನಿರ್ವಹಣೆ ಮಾಡುವ ನಿಟ್ಟಿನಲ್ಲೂ ಕೂಡ ಅನಾರೋಗ್ಯ ಕೊಡ್ತಾ ಇತ್ತು. ಆರೋಗ್ಯ ಕೂಡ ಸಹಕರಿಸಿರಲಿಲ್ಲ. ಹೀಗಾಗಿ ಶಾಸಕರಾಗಿದ್ರು ಕೂಡ ಅಲ್ಲಿನ ಕ್ಷೇತ್ರದ ಕೆಲಸಗಳನ್ನ ಸಂಸದ ಮತ್ತು ಪುತ್ರ ಸಿಎಂ ಉದಾಸಿ ಅವರೇ ನಿರ್ವಹಣೆ ಮಾಡ್ತಾ ಇದ್ರು. ಬಿಜೆಪಿ ಚಟುವಟಿಕೆಗಳು, ಅಂದ್ರೆ ಕೋರ್ ಕಮಿಟಿ ಸದಸ್ಯರಾಗಿದ್ದಂತ ಕಾರಣಕ್ಕಾಗಿ ಸುಮಾರು ಬಹುತೇಕ 1 ವರ್ಷದಿಂದ ಇತ್ತೀಚೆಗೆ ನಡೆದಂತಹ ಕೋರ್ ಕಮಿಟಿ ಸಭೆಗಳು ಕೂಡ ಅವರು ಗೈರಾಗ್ತಿದ್ರು. ಯಾಕಂದ್ರೆ ಅನಾರೋಗ್ಯದಿಂದಾಗಿ ಚಿಕಿತ್ಸೆ ಪಡಿತಿದ್ದ ಕಾರಣದಾಗಿ ಅವರಿಗೆ ಪಕ್ಷದ ಚಟುವಟಿಕೆಗಳಲ್ಲಿ ಕೂಡ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಹಾಗಾಗಿ ಸುಮಾರು 1 ವರ್ಷದಿಂದ ಇತ್ತೀಚೆಗೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು, ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.